ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್. ಇವತ್ತು ಮನೆಯಲ್ಲೇ ಹೇಗೆ ಒಂದು ಮಸಾಲೆ ಪುರಿನ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲೆಲ್ಲ ಎಲ್ಲಾ ಕಡೆ ಆಲ್ಮೋಸ್ಟ್ ಮಳೆ ಇದೆ. ಆಚೆ ಎಲ್ಲೂ ಹೋಗೋದಕ್ಕಂತೂ ಆಗದೇ ಇಲ್ಲ. ಸೊ ಹಂಗಾಗಿ ಇವತ್ತು ನನ್ನ ಮನೇಲಿ ಏನಾದ್ರು ಒಂದು ಚಾಟ್ಸ್ನ ರೆಡಿ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾ ಇದ್ದೆ. ಮೊದಲನೇದಾಗಿ ನಾನು ಬಟಾಣಿನ ನೆನೆಸಿಟ್ಕೊಂಡಿರೋದನ್ನ ಇವಾಗ ತಗೊಂತಾ ಇದ್ದೀನಿ. ಅದಕ್ಕೆ ಸಿಪ್ಪೆ ತೆಗೆದಿರೋ ಆಲೂಗೆಡ್ಡೆನ ಹಾಕಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಅದನ್ನ ಬೇಯಿಸ್ಕೊಂತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ. ಹೀಗಾಗಿ ಒಂದು 5ರಿಂದ 6 ವಿಷಲ್ ಕೂಗಬೇಕು. ಅವಾಗ ಬಟಾಣಿ ತುಂಬಾ ಚೆನ್ನಾಗಿ ಬೇಯುತ್ತೆ. ಮತ್ತೆ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಫುಲ್ ಗಟ್ಟಿ ಗಟ್ಟಿ ಇರುತ್ತೆ. ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು 5ರಿಂದ 6 ವಿಷಲ್ ಕೂಗುವಷ್ಟು ನಾನು ಕೂಗಿಸ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನು ಈ ವಿಡಿಯೋದಲ್ಲಿ ಪೂರಿನ ನಾನು ಮನೇಲೆ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಔಟ್ಸೈಡ್ ಇಂದ ಎಲ್ಲೂ ತಂದಿಲ್ಲ. ನಾನು ನಿಮಗೆ ಪೂರಿನ ಇನ್ನೊಂದು ವಿಡಿಯೋದಲ್ಲಿ ಇದಕ್ಕೆ ಎಷ್ಟು ಮೆಷರ್ಮೆಂಟ್ ಅಲ್ಲಿ ನಾನು ನಿಮ್ಗೆ ಮೈದಾ ಮತ್ತೆ ಚಿರೋಟಿ ರವೆ ಇದೆರಡನ್ನಷ್ಟೇ ಬಳಸಿ ನಾನು ತುಂಬಾನೇ ಕ್ರಿಸ್ಪಿ ಆಗಿರೋ ಒಂದು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಚಿರೋಟಿ ರವೆ ಮತ್ತೆ ಮೈದಾ ಎರಡೂನು ಈಕ್ವಲ್ ಆಗಿ ತಗೊಳ್ಳಿ. 1 ಕಪ್ ನೀವು ಮೈದಾ ತಗೊಂಡ್ರೆ 1 ಕಪ್ ಚಿರೋಟಿ ರವೆ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಿಸ್ಬಿಟ್ಟು 1ರಿಂದ ಅಟ್ಲೀಸ್ಟ್ 40 ಮಿನಿಟ್ಸ್ ಟು 1 ಅವರ್ ನೀವು ಅದನ್ನ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕಿಡಿ. ಅದಾದ್ಮೇಲೆ ನೀವು ಈ ತರ ಪೂರಿನ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಬಹುದು. ಅದನ್ನ ಏನೋ ಕೆಲವೊಬ್ರು ಕಪ್ನ ಇಟ್ಟು ಮಾಡ್ತಾರೆ ರೌಂಡ್ ಶೇಪ್ ಬರ್ಲಿ ಅಂತೇಳಿ. ಬಟ್ ನಾನು ಆ ಥರ ಏನು ಮಾಡಲ್ಲ. ಈ ತರ ಚಿಕ್ಕ ಚಿಕ್ಕ ಬಾಲ್ಗಳನ್ನ ಮಾಡ್ಕೊಂಡು ಅದನ್ನೇ ಈ ತರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂತೀನಿ. ಪೂರಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಮತ್ತೆ ಹೈಜಿನಿಕ್ ಆಗೂ ಇರುತ್ತೆ. ನಾವೇ ಮನೆಯಲ್ಲಿ ಮಾಡ್ಕೊಂಡಿದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮ್ಗಿರುತ್ತೆ. ನೋಡಿ ನೀವು ಈ ಈ ತರ ಪೂರಿ ಉಬ್ಬುತ್ತೆ. ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಯಾವಾಗ್ಲೂ ಪೂರಿನ ಮಾಡ್ಕೊಳ್ಳೋದು. ಇದ್ರದ್ದು ಮೆಷರ್ಮೆಂಟ್ ಹೇಗೆ ಹಾಕೋತೀನಿ ಅನ್ನೋದು ಬೇಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಪೋಸ್ ಯಾರಿಗಾದ್ರು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವಾಗ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರ್ಗುನು ಈ ಪೂರಿನ ನಾನು ಎರಡೂ ಕಡೆ ಬೇಯಿಸ್ಕೊಂತಾ ಇದ್ದೀನಿ. ಇವಾಗ ಈ ಕಲರ್ ಅಲ್ಲಿ ರೆಡಿ ಆಗಿರೋ ಪೂರಿ ರೆಡಿ ಆಗಿದೆ. ಇದಾದ್ಮೇಲೆ ಇವಾಗ ಆಲೂಗೆಡ್ಡೆ ಮತ್ತೆ ಬಟಾಣಿ ಬೆಂದಿದೆ. ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ. ಇದೆರಡನ್ನೂ ಕೂಡ ಸ್ಮ್ಯಾಶ್ ಮಾಡ್ಕೊಂತೀನಿ ಇವಾಗ. ತುಂಬಾನೇ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಮತ್ತೆ ಇನ್ನೊಂದು ಪ್ಯಾನ್ ತಗೊಂಡು ಈಗ ಮಸಾಲೆಗೆ ಏನೇನ್ ಬೇಕು ಅದನ್ನ ನಾನು ಹಾಕೊಂತಾ ಇದ್ದೀನಿ. ಅದಕ್ಕೆ ಒಂದ್ ಸ್ವಲ್ಪ ಪಲಾವ್ ಎಲೆ ಹಾಕೊಂಡಿದ್ದೀನಿ. ಒಂದೆರಡು ಕಾಳು ಮೆಣಸು ಮತ್ತೆ ಲವಂಗ, ಒಂದು ಚಿಕ್ಕ ತುಂಡು ಚಕ್ಕೆ ಮತ್ತೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಟೊಮ್ಯಾಟೊ, ಹಸಿಮೆಣಸಿನಕಾಯಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಯಾಕೆಂದ್ರೆ ನೀವು ಆಲ್ರೆಡಿ ಶುಂಠಿ ಮತ್ತೆ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರ ಅನ್ಸುತ್ತೆ ಮಕ್ಕಳಿಗೆ ತಿನ್ನುವಾಗ. ಮತ್ತೆ ಲವಂಗ ಕೂಡನು ಖಾರ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಹಸಿಮೆಣಸಿನಕಾಯಿ ನೀವು ನೋಡಿ ಹಾಕೋಬೇಕು. ನಾನು ಚಳಿ ಇತ್ತು ಅಂತೇಳಿ ಒಂದೆರಡು ಎಕ್ಸ್ಟ್ರಾ ಹಸಿಮೆಣಸಿನಕಾಯಿನೇ ಹಾಕಿದ್ದೀನಿ. ಮತ್ತೆ ಈರುಳ್ಳಿನ ಹಾಕಿ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಮೆತ್ತಗಾದ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಅದು ಸ್ವಲ್ಪ ಈರುಳ್ಳಿ ಬಂದು ಫ್ಲೇವರ್ ಚೇಂಜ್ ಹಸಿ ವಾಸನೆ ಹೋಗುತ್ತಲ್ಲ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಹುರ್ಕೋಬೇಕು. ಆವಾಗ ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಆಲೂಗೆಡ್ಡೆ ಮತ್ತೆ ಸ್ವಲ್ಪ ಬಟಾಣಿ ಬೇಯಿಸಿದ್ವಲ್ಲ ಅದನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಇದ್ರಿಂದ ಏನು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ಕಾಗಿ ಮಸಾಲೆ ಬರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಬಟಾಣಿನ ಆಡ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ. ಇವಾಗ ಆಲ್ಮೋಸ್ಟ್ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಮತ್ತೆ ಉಳ್ದಿರೋ ಆಲೂಗೆಡ್ಡೆ ಮತ್ತೆ ಇದನ್ನ ನಾನು ಈ ತರ ಸ್ಮ್ಯಾಶ್ ಮಾಡ್ಕೊಂತಾ ಇದ್ದೀನಿ. ಒಂದು ಸ್ಮ್ಯಾಶರ್ ಬರುತ್ತಲ್ಲ ಈ ತರದ್ದು. ಇಲ್ಲ ಅದ್ರಲ್ಲಿ ಮಾಡ್ಕೊಂಡ್ರೆ ಸ್ಮ್ಯಾಶ್ ಆಗತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲಾನು ಸೇರಿಸಿ ಮತ್ತೆ ರುಬ್ಬಿರೋ ಮಸಾಲೆನ ಸೇರಿಸಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಈ ತರ
ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಬೆಂದಾದ್ಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟನ್ನ ಸೇರಿಸ್ಕೊಂಡು ಅದನ್ನ ತುಂಬಾ ಗಟ್ಟಿಗೂ ಮಾಡ್ಕೋಬಾರ್ದು, ತುಂಬಾ ತೆಳ್ಳಗೂ ಮಾಡ್ಕೋಬಾರ್ದು. ಇವಾಗ ನೋಡಿ ಪೂರಿ ಬೆಂದಿದೆ. ತುಂಬಾನೇ ಕ್ರಿಸ್ಪಿ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ ಇವಾಗ. ಸ್ವಲ್ಪ ಮಿಕ್ಸ್ಚರ್ ಸೇವ್ನ ಆಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ತುರಿದಿರೋ ಕ್ಯಾರೆಟ್. ನೋಡಿ ಇವಾಗ ಒಂದು ಒಳ್ಳೆ ಮಸಾಲಾ ಪೂರಿ ಚಾಟ್ ರೆಡಿ ಆಗಿದೆ. ನಿಮ್ಗೂ ಯಾರ್ಯಾರಿಗಾದ್ರೂ ಇಷ್ಟ ಇದ್ರೆ ನೀವು ಟ್ರೈ ಮಾಡಿ.